Curious and curious brains, ಹೇಗಿದ್ದೀರಾ? Hope you are doing good. In fact, great. In this video, ನಾವು ಏನು ಡಿಸ್ಕಸ್ ಮಾಡೋಣ ಅಂದ್ರೆ ಇಂಪಾರ್ಟೆಂಟ್ ಫಾರ್ಮುಲಾಸ್ ಫ್ರಮ್ ಮೆಕ್ಯಾನಿಕ್ಸ್ ಪಾರ್ಟ್. ಮೆಕ್ಯಾನಿಕ್ಸ್ ಪಾರ್ಟ್ ಅಲ್ಲಿ ಯಾವ್ಯಾವ್ದು ಬರುತ್ತೆ, ಯಾವ ಚಾಪ್ಟರ್ ಬರುತ್ತೆ, ಯಾವ್ದು ಬರುತ್ತೆ? ಕೈನಮೆಟಿಕ್ಸ್ ಬರುತ್ತೆ, ಆಮೇಲೆ NLM ಲಾಸ್ ಆಫ್ ಮೋಷನ್ ಬರುತ್ತೆ, ಗ್ರಾವಿಟೇಷನ್ ಬರುತ್ತೆ, ವರ್ಕ್ ಎನರ್ಜಿ ಪವರ್, ರೊಟೇಷನಲ್ ಮೋಷನ್, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್, SHM ಬರುತ್ತೆ. ಸೊ ಈ ಎಲ್ಲ ಟಾಪಿಕ್ಸ್ ಇಂದ ಇಂಪಾರ್ಟೆಂಟ್ ಫಾರ್ಮುಲಾಸ್ ಯಾವ್ಯಾವ ಅಂತ ನಾವು ನೋಡೋಣ. ಫಸ್ಟ್ ಒನ್ ಯಾವುದು? ಕೈನಮೆಟಿಕ್ಸ್. ಕೈನಮೆಟಿಕ್ಸ್ ಅಲ್ಲಿ 3 ಮೇನ್ ಫಾರ್ಮುಲಾಸ್ ಇಂಪಾರ್ಟೆಂಟ್. ಯಾವುದು ಅದು? S equal to ಫಸ್ಟ್ ಇದು ತಗೊಳ್ಳೋಣ. V equal to U plus AT, S equal to UT plus half AT square, ಆಮೇಲೆ ಇನ್ನೊಂದು ಯಾವುದು? V square equal to U square plus 2AS. ಇನ್ನೊಂದು ನೆನ್ಪಿಟ್ಕೊಳ್ಳಿ, these all formulas are applicable when we have constant acceleration. ಇದು ತುಂಬಾ ಇಂಪಾರ್ಟೆಂಟ್. ಕಾನ್ಸ್ಟೆಂಟ್ ಎಕ್ಸಲರೇಷನ್ ಆಲ್ಮೋಸ್ಟ್ ಎಲ್ಲ ಸರಿ ನಮಗೆ ಕಾನ್ಸ್ಟೆಂಟ್ ಎಕ್ಸಲರೇಷನ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಬಟ್ ನೆನ್ಪಿಟ್ಕೊಳ್ಳಿ ಯಾವ್ದು? V equal to U plus AT. V is final velocity, U is initial velocity, A is acceleration, T is the time taken. ಇಲ್ಲೂ S ಅಂದ್ರೆ ಸ್ಪೀಡ್ ಅಲ್ಲ, S ಅಂದ್ರೆ ಡಿಸ್ಪ್ಲೇಸ್ಮೆಂಟ್. U is initial velocity, T is time, A is acceleration, T is time. Here V is final velocity, initial velocity, A is acceleration, S is displacement. ಇವು ಮೂರು ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾಸ್. ಇದರಿಂದಾನೆ ನಿಮಗೆ ಬೇರೆ ಬೇರೆ ಫಾರ್ಮುಲಾಸ್ ಡಿರೈವ್ ಮಾಡ್ತಾರೆ. ಯಾವ್ಯಾವುದು? ಮೋಷನ್ ಇನ್ 2D ನೀವು ಓದಿರ್ಬೋದು. ಟೈಮ್ ಆಫ್ ಫ್ಲೈಟ್ ಫಾರ್ಮುಲಾ ಬೇರೆ, ರೇಂಜ್ ಫಾರ್ಮುಲಾ ಬೇರೆ, ಮ್ಯಾಕ್ಸಿಮಮ್ ಹೈಟ್ ಫಾರ್ಮುಲಾ ಬೇರೆ, ಎಲ್ಲಾನು ಇದರಿಂದಾನೆ ಡಿರೈವ್ ಮಾಡಿರ್ತಾರೆ. ಓಕೆ, ನೀವು ಅದನ್ನ ಡಿರೈವ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಬಯಾಟ್ ಹಾಕ್ಬೋದು. ಬಟ್ ನಿಮ್ಗೆ ಡಿರೈವೇಶನ್ ಇಂಪಾರ್ಟೆಂಟ್ ಅಂದ್ರೆ ನೀವು ತಿಳಿಸಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ, ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅದರ. ಡೋಂಟ್ ವರಿ. ಇದು ಕೈನೆಮ್ಯಾಟಿಕ್ಸ್ ಆಯ್ತಾ? ನೆಕ್ಸ್ಟ್ NLM, ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಇದರಲ್ಲಿ ಯಾವ್ಯಾವ್ದಿದೆ? ಫಸ್ಟ್ ಮೊಮೆಂಟಮ್ ಫಾರ್ಮುಲಾ ಬರುತ್ತೆ. ಮೊಮೆಂಟಮ್ ಇಸ್ ರಿಪ್ರೆಸೆಂಟೆಡ್ ಆಸ್ P equal to M into V, ಮಾಸ್ ಇಂಟು ವೆಲಾಸಿಟಿ. ಆಮೇಲೆ ಇಂಪಲ್ಸ್ ಒಂದು ಬರುತ್ತೆ. ಇಂಪಲ್ಸ್ ಫಾರ್ಮುಲಾ ಏನು? ಇಂಪಲ್ಸ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ಮೊಮೆಂಟಮ್. ಅದನ್ನ ಡೆಲ್ಟಾ P ಅಂತಾನು ಬರಿಬಹುದು. ದಟ್ ಇಸ್ ಆಲ್ಸೋ ನಥಿಂಗ್ ಬಟ್ F ಇಂಟು ಡೆಲ್ಟಾ T, ಫೋರ್ಸ್ ಇಂಟು ಚೇಂಜ್ ಇನ್ ಟೈಮ್. ಓಕೆ, ಇನ್ನ ಒಂದು ಫಾರ್ಮುಲಾ ಇದೆ ಇದರಲ್ಲೇ. ಇನ್ನ ಒಂದು ಯಾವ್ದು ಬರ್ಬೋದು? ಇಲ್ಲೇ ಬರಿ. ಓಕೆ, ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್. ಫೋರ್ಸ್ ಈಕ್ವಲ್ ಟು ವಾಟ್? ಫೋರ್ಸ್ ಈಕ್ವಲ್ ಟು MA. F equal to MA ಅಂತ ನಾವು ಫೇಮಸ್ಲಿ ಓದಿದೀವಿ. ಬಟ್ ಇದು ಆಕ್ಚುಯಲ್ ಫಾರ್ಮುಲಾ ಏನಪ್ಪಾ ಅಂದ್ರೆ F equal to mdv by dt plus vdm by dt. This is the actual Newton's second law of motion. Okay, ಯಾಕೆ ನಾವು ಇದನ್ನ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂದ್ರೆ, ಈ ಚಾಪ್ಟರ್ ಅಲ್ಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ ನಾವು ಮಾಸ್ ನ ಕಾನ್ಸ್ಟೆಂಟ್ ಆಗಿ ಇಡ್ತೀವಿ. ಸೊ ಫಾರ್ ಅದಕ್ಕೆ ಮಾಸ್ ಕಾನ್ಸ್ಟೆಂಟ್ ಅಂದ್ರೆ dm by dt ಏನಾಗುತ್ತೆ? 0. ಇದು 0 ಅಂದ್ರೆ ಇದಷ್ಟೇ ಉಳಿತು. ಇದೇನಾಯ್ತು? M into dv by dt is A. For this reason only we are using F equal to MA. But actual formula Newton's second law ಇದು m dv by dt plus v dm by dt. Okay, ಇಷ್ಟೆಲ್ಲ ಫಾರ್ಮುಲಾಸ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ದಿಂದ ಆಯ್ತು. ಓಕೆ, ನೆಕ್ಸ್ಟ್ ಯಾವುದು? ವರ್ಕ್ ಪವರ್ ಎನರ್ಜಿ. ವರ್ಕ್ ಎನರ್ಜಿ ಪವರ್ ಆರ್ ವರ್ಕ್ ಎನರ್ಜಿ ಅಂಡ್ ಪವರ್ ಅಂತ ಬರ್ಕೊಳ್ಳೋಣ. ಓಕೆ, ಇದ್ರೆ ಯಾವ್ದು ಬರುತ್ತೆ? ಫಸ್ಟ್ ವರ್ಕ್ ಡನ್ ಬೈ ದ ಫೋರ್ಸ್. ವರ್ಕ್ ಡನ್ ಬೈ ದ ಫೋರ್ಸ್ ಏನಾಗುತ್ತೆ? Work done is equal to force into displacement. That is actually dot product. Force into displacement. Dot product ಅಂದ್ರೆ ಏನು ಬರುತ್ತೆ? FD cos theta. F and D are magnitudes. Theta ಏನು? ಯಾವ ಆಂಗಲ್? ಆಂಗಲ್ ಬಿಟ್ವೀನ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ಇನ್ನೊಂದು ಇದ್ರಲ್ಲಿ ಮತ್ತೆ ಯಾವ ಫಾರ್ಮುಲಾ ಬರುತ್ತೆ? ಕೈನೆಟಿಕ್ ಎನರ್ಜಿ ಫಾರ್ಮುಲಾ. ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನು? ಹಾಫ್ mv ಸ್ಕ್ವೇರ್, ಮಾಸ್, ವೆಲಾಸಿಟಿ. ಆಮೇಲೆ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಏನು? ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ mgh. Mass g is acceleration due to gravity, h is the height or the displacement you can take.
ಆಮೇಲೆ ಮತ್ತೆ ಯಾವ್ಯಾವ್ದು ಬರುತ್ತೆ ಅದರಲ್ಲೇ ಮತ್ತೆ ಯಾವ್ದು ಬರುತ್ತೆ? ಮೆಕ್ಯಾನಿಕಲ್ ಎನರ್ಜಿ ಇಸ್ ನಥಿಂಗ್ ಬಟ್, ಅದನ್ನು ಬರಿತೀನಿ. ಮೆಕ್ಯಾನಿಕಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಇದರಲ್ಲಿ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಅಂತ ಬರುತ್ತೆ. ಹಂಗಂದ್ರೆ ಏನು? ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಇದು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ ಕಾನ್ಸ್ಟಂಟ್. ಏನ್ ಕನ್ಸರ್ವೇಷನ್ ಅಂದ್ರೆ ಏನು? ಏನ್ ಅಂತದೇನ್ ದೊಡ್ಡ ಸೈನ್ಸ್ ಅಂದ್ರೆ ಇದೆ. ಯಾವ ತರ ಅಂದ್ರೆ ಕನ್ಸರ್ವೇಷನ್ ಅಂದ್ರೆ ಇನಿಷಿಯಲ್ ಏನಿರುತ್ತೆ ಫೈನಲ್ ಅಷ್ಟೇ ಇರುತ್ತೆ. ಇನಿಷಿಯಲ್ ಈ ಫಾರ್ ಎಕ್ಸಾಂಪಲ್ ಸಮ್ 20 ಜೂಲ್ಸ್ ಇತ್ತು ಅಂತ ಅನ್ಕೊಳ್ಳಿ, ಇನಿಷಿಯಲ್ ಇಷ್ಟು ಎನರ್ಜಿ ಇದೆ. ಆಮೇಲೆ ಏನೋ ಒಂದು ಪ್ರೊಸೆಸ್ ಆಯ್ತು, ಏನಾದ್ರು ರಿಯಾಕ್ಷನ್ಸ್ ಏನೇನೋ ಆಯ್ತು, ಆದ್ಮೇಲೂ ಫೈನಲಿ 20 ಜೂಲ್ಸ್ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಕನ್ಸರ್ವೇಷನ್. ಅಂದ್ರೆ ಇನಿಷಿಯಲ್ ಮತ್ತೆ ಫೈನಲ್ ಸೇಮ್ ಇರುತ್ತೆ. ಇನಿಷಿಯಲ್ ಮತ್ತೆ ಫೈನಲ್ ಸೇಮ್ ಇರುತ್ತೆ. ಓಕೆ, ಅದು ಕನ್ಸರ್ವೇಷನ್. ನೀವು ಕನ್ಫ್ಯೂಸ್ ಆಗ್ಬಿಡಿ, ಕನ್ಸರ್ವೇಷನ್ ಅಂದ್ರೆ ಏನು, ವಾಟ್ ಈಸ್ ದಿಸ್ ನ್ಯೂ ಕಾನ್ಸೆಪ್ಟ್ ಅಂಡ್ ಆಲ್ ಅಂತ. ಓಕೆ, ನೆಕ್ಸ್ಟ್ ಇದಾಯ್ತಾ, ಮೆಕ್ಯಾನಿಕಲ್ ಎನರ್ಜಿ ಆಯ್ತು. ಸೊ ದಿಸ್ ಈಸ್ ಕನ್ಸರ್ವೇಷನ್. ಇದರಲ್ಲಿ ಮತ್ತೇನಿದೆ? ಪವರ್. ಪವರ್ ಏನು? ವರ್ಕ್ ಬೈ ಟೈಮ್. ವರ್ಕ್ ಬೈ ಟೈಮ್ ನಾವು ಇದನ್ನ ಇನ್ನೊಂದು ಯಾವ ತರ ಬರಿಬಹುದು? ಫೋರ್ಸ್ ಇಂಟು ವೆಲಾಸಿಟಿ ಅಂತ ಬರಿಬಹುದು. ಪವರ್ ಇಸ್ ವರ್ಕ್ ಬೈ ಟೈಮ್ ಆರ್ ಫೋರ್ಸ್ ಇಂಟು ವೆಲಾಸಿಟಿ. ಓಕೆ, ಮತ್ತೇನೇನು ಬರ್ತಿದ್ರಲ್ಲಿ? ಯಾವ್ಯಾವ್ದಾಯ್ತು? ವರ್ಕ್ ಡನ್, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ, ಪವರ್. ಓಕೆ, ಇಷ್ಟ ಆಯ್ತಾ? ಓಕೆ, ಡನ್. ಮತ್ತೆ ಗ್ರಾವಿಟೇಷನ್ ಅಂತ ಯಾವ ಫಾರ್ಮುಲಾಸ್ ಬರುತ್ತೆ? ಫಸ್ಟ್ ಒನ್ ಗ್ರಾವಿಟೇಷನ್. ಗ್ರಾವಿಟೇಷನ್ ಏನು? ಗ್ರಾವಿಟೇಷನಲ್ ಫೋರ್ಸ್ ಬರುತ್ತೆ. ಫಸ್ಟ್ ಒನ್ ಗ್ರಾವಿಟೇಷನಲ್ ಫೋರ್ಸ್ ಫಾರ್ಮುಲಾ ಏನು? Gm1 m2 by r square. Gravitational force formula. m1 m2 masses, g gravitational constant, r is the distance between those masses. Gravitational constant ಏನು? What is g value? G value is 6.67 into 10 power minus 11 Newton meter square per kg square. Okay, G value ಇದು. ಇದರಲ್ಲಿ ನೆಕ್ಸ್ಟ್ ಮತ್ತಿನ್ನೊಂದು ಏನು ಬರುತ್ತೆ? ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಒಂದು ಬರುತ್ತೆ. ಏನದು? ದಟ್ ಇಸ್ ರಿಪ್ರೆಸೆಂಟೆಡ್ ಆಸ್ U, that is equal to minus G m1 m2 by r. Same, G is gravitational constant, m1 and m2 are masses, r is the distance between them. Okay, ಗ್ರಾವಿಟೇಷನಲ್ ಫೋರ್ಸ್, ದಿಸ್ ಗ್ರಾವಿಟೇಷನಲ್ ಫೋರ್ಸ್ ಆಯ್ತು, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಯ್ತು. ಮತ್ತೇನ್ ಬರ್ತಿದ್ರಲ್ಲಿ? ಎಸ್ಕೇಪ್ ವೆಲಾಸಿಟಿ ಒಂದು ಬರುತ್ತೆ. ಎಸ್ಕೇಪ್ ವೆಲಾಸಿಟಿ VE ಅದೇನು? ಅಂಡರ್ ರೂಟ್ 2gm by r. escape velocity. G is gravitational constant, m is mass of the planet, r is radius of the planet. Escape velocity of earth ಎಷ್ಟಿದೆ? 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್ ಅಲ್ಲ, 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಮತ್ತಿನ್ನೊಂದು ಮಾಸ್ ಆಫ್ ದ ಅರ್ತ್ ಎಷ್ಟಿದೆ? ಅರೌಂಡ್ 6 into 10 power 24 kgs. ಓಕೆ, ನೆನಪಿಟ್ಕೊಳ್ಳಿ ಇದೊಂದು. ದಿಸ್ ಇಸ್ ಮಾಸ್ ಆಫ್ ದ ಅರ್ತ್. ಮತ್ತು ರೇಡಿಯಸ್ ಆಫ್ ದ ಅರ್ತ್ ಎಷ್ಟಿದೆ ಹಂಗಿದ್ರೆ? ದಿಸ್ ಇಸ್ ಆಲ್ಸೋ ಅಪ್ರಾಕ್ಸಿಮೇಟ್ಲಿ 6400 ಕಿಲೋಮೀಟರ್. ಟು ಬಿ ಪ್ರಿಸೈಸ್ ಇದು ಅರೌಂಡ್ 6378 ಕಿಲೋಮೀಟರ್ಸ್ ಏನೋ ಇದೆ. ಬಟ್ ಫಾರ್ ಕ್ಯಾಲ್ಕುಲೇಷನ್ಸ್ ಫಾರ್ ಕಾಂಪಿಟೇಟಿವ್ ಪರ್ಪಸ್ 6400 ಅಂತ ಹಾಕಿ, ಅಂದ್ರೆ ಅವರ ವ್ಯಾಲ್ಯೂಸ್ ಕೊಟ್ಟರು ಕೊಡ್ತಾರೆ, ನೋ ವರೀಸ್. ಓಕೆ, ಎಸ್ಕೇಪ್ ವೆಲಾಸಿಟಿ ಆಯ್ತಾ? ಓಕೆ, ನೆಕ್ಸ್ಟ್ ಮತ್ತೆ ಯಾವುದು? ಗ್ರಾವಿಟೇಷನಲ್ ಫೋರ್ಸ್, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಎಸ್ಕೇಪ್ ವೆಲಾಸಿಟಿ. ಓಕೆ, ನೆಕ್ಸ್ಟ್ ಇನ್ಯಾವ ಚಾಪ್ಟರ್ ಅಂದ್ರೆ ಇನ್ಯಾವ್ದು ಉಳಿತು? ಇಂಪಾರ್ಟೆಂಟ್ ಚಾಪ್ಟರ್ ಇನ್ನೊಂದಿದೆ, rotational motion, system of particles and rotational motion. rotational motion ಅಂತ ಬರಿತೀನಿ ಇಲ್ಲಿ. ಇದರಲ್ಲಿ ಯಾವ್ಯಾವುದು? ಸೆಂಟ್ರಿಪಿಟಲ್ ಫೋರ್ಸ್ ಒಂದು ಬರುತ್ತೆ, ಸೆಂಟ್ರಿಪಿಟಲ್ ಫೋರ್ಸ್ FC ಅಂತ ನಾವು ಬರೆಯೋಣ ಹಂಗೆ.
ಎಮ್ ವಿ ಸ್ಕ್ವೇರ್ ಬೈ ಆರ್. ಸೇಮ್ ಅದೇ ಎಮ್ ಮಾಸ್, ವಿ ವೆಲಾಸಿಟಿ, ಆರ್ ಇಸ್ ದ ಡಿಸ್ಟನ್ಸ್. ಇದು ಸೆಂಟ್ರಿಪಿಟಲ್ ಫೋರ್ಸ್ ಫಾರ್ಮುಲಾ. ಆಮೇಲೆ ಮತ್ಯಾವ್ದು ಬರುತ್ತೆ? ಟಾರ್ಕ್ ಬರುತ್ತೆ ಇದರಲ್ಲಿ. ಟಾರ್ಕ್ ಟಾರ್ಕ್ ಸಿಂಪಲ್ ಆಗಿ ಏನಂತ ಅರ್ಥ ಮಾಡ್ಕೋಬಹುದು? ಟ್ವಿಸ್ಟಿಂಗ್ ಫೋರ್ಸ್ ಅಂತ ತಿಳ್ಕೊಬಹುದು. ಟ್ವಿಸ್ಟಿಂಗ್ ಫೋರ್ಸ್, ತಿರುಗಿಸುವ ಫೋರ್ಸ್ ಅಂತ ತಿಳ್ಕೊಬಹುದು. ಓಕೆ, ಇದೇನಾಗುತ್ತೆ? ಇದು ಆಕ್ಚುಲಿ ಕ್ರಾಸ್ ಪ್ರಾಡಕ್ಟ್, ಆರ್ ಕ್ರಾಸ್ ಎಫ್, ಆರ್ ಎಫ್ ಸೈನ್ ಥೀಟಾ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಕ್ರಾಸ್ ಪ್ರಾಡಕ್ಟ್ ಬಂದ್ರೆ ಸೈನ್ ಥೀಟಾ ಬರುತ್ತೆ, ಡಾಟ್ ಪ್ರಾಡಕ್ಟ್ ಬಂದ್ರೆ ಕಾಸ್ ಥೀಟಾ ಬರುತ್ತೆ. ಓಕೆ, ಸೊ ಆರ್ ಎಫ್ ಸೈನ್ ಥೀಟಾ, ಆರ್ ಇಸ್ ದ ಡಿಸ್ಟೆನ್ಸ್, ಎಫ್ ಇಸ್ ದ ಫೋರ್ಸ್ ಅಪ್ಲೈಡ್. ಓಕೆ, ಸೊ ಇದ್ರಲ್ಲಿ ಆಲ್ವೇಸ್ ಡಿಸ್ಟೆನ್ಸ್ಗೆ ಅಂದ್ರೆ ಇದು ಆರು ಮತ್ತೆ ಎಫ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ದಟ್ಸ್ ವೈ this will be 1 because sin 90 is 1. Okay, torque ಆಯ್ತು, fc centripetal force. ಇನ್ನು moment of inertia, inertia formula ಏನು? mr square. same, m is mass, r is the distance or the length you can take. ಇಲ್ಲೂ r length ಅಂತ ತಗೊಳ್ಳಿ, ಇಲ್ಲೂ r length. ಓಕೆ, ಮತ್ತ ಆಮೇಲೆ ಟಾರ್ಕ್ MOI ಆಯ್ತು, centripetal force, torque. ಓಕೆ, ಇನ್ನೂ ಒಂದು ಯಾವುದೋ ಫಾರ್ಮುಲಾ ಇದೆ ಮೋಸ್ಟ್ಲಿ. ಹಾಂ, ರೊಟೇಷನಲ್ ಮೋಷನ್ ಅಲ್ಲಿ ಇಷ್ಟ ಆಯಿತು. ಮತ್ತೆ ಎಸ್ ಎಚ್ ಎಮ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಫಾರ್ಮುಲಾ ಒಂದಿದೆ. ಏನು ಡಿಸ್ಪ್ಲೇಸ್ಮೆಂಟ್ ಫಾರ್ಮುಲಾ? ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲಿ ಇನ್ನೊಂದು ಬರುತ್ತೆ ನೋಡಿ, ಹೇಳ್ತೀನಿ. ಇದು ಆಂಗ್ಯುಲರ್ ಮೊಮೆಂಟಮ್ ಎಲ್. Angular momentum is equal to I into omega. This is L is represented for angular momentum. Angular momentum equal to I into omega. I is inertia, moment of inertia. Omega is angular velocity. Remember this. Omega is angular velocity. I omega. This is angular momentum. Okay, SHM displacement formula ಇದೆ, ಏನದು? A sin omega t plus phi. X ಅಂದ್ರೆ ಡಿಸ್ಪ್ಲೇಸ್ಮೆಂಟ್, ಇದು ಡಿಸ್ಪ್ಲೇಸ್ಮೆಂಟ್ ನೆನಪಿಟ್ಕೊಳ್ಳಿ. A is amplitude, ಇದು ಆಂಪ್ಲಿಟ್ಯೂಡ್, ಇದು ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಒಮೆಗಾ ಆಂಗ್ಯುಲರ್ ಫ್ರೀಕ್ವೆನ್ಸಿ, ಕನ್ಫ್ಯೂಸ್ ಆಗಬೇಡಿ. ಓಕೆ, ಆಂಗ್ಯುಲರ್ ಮೊಮೆಂಟಮ್ ಅಲ್ಲಿ ಒಮೆಗಾ ಆಂಗ್ಯುಲರ್ ವೆಲಾಸಿಟಿ ಆಗುತ್ತೆ, ಎಸ್ ಎಚ್ ಎಂ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಫಾರ್ಮುಲಾ ಅಲ್ಲಿ ಒಮೆಗಾ ಆಂಗ್ಯುಲರ್ ಫ್ರೀಕ್ವೆನ್ಸಿ ಆಗುತ್ತೆ. ಎರಡನ್ನೂ ಸೇಮ್ ರಿಪ್ರೆಸೆಂಟ್ ಮಾಡಿದ್ದಾರೆ. ಓಕೆ, ಕನ್ಫ್ಯೂಸ್ ಆಗಬೇಡಿ. ಟಿ ಇಸ್ ಟೈಮ್, phi is the phase constant. Phase constant. Okay, time period of the simple pendulum formula is T is equal to 2 pi under root L by G. Time period of a simple pendulum. 2 pi constant, pi is 3.14 ಅಂತ ಹಾಕಬಹುದು. L is length, G is acceleration due to gravity. ಓಕೆ, ಇಲ್ಲಿವರೆಗೂ ಫಾರ್ಮುಲಾಸ್ ಆಯ್ತು. ಇದು 4 ಮೇನ್ ಫಾರ್ಮುಲಾಸ್. ಎಲ್ಲೂ ಬೇರೆ ಬೇರೆ ಫಾರ್ಮುಲಾಸ್ ಬರುತ್ತೆ. ಮತ್ತೆ ಪ್ಯಾರಲಲ್ ಆಕ್ಸಿಸ್ ಥಿಯರಮ್, ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಇದೆಲ್ಲ ಮಾಡಿ, ಇದು ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಅಲ್ಲಿ mr ಸ್ಕ್ವೇರ್ ಪ್ಲಸ್ md ಸ್ಕ್ವೇರ್ ಅಂತ ಬರುತ್ತೆ. ಅದೆಲ್ಲ ಅಂದ್ರೆ ಡಿರೈವ್ ಮಾಡಿರೋ ಫಾರ್ಮುಲಾಸ್ ಅವೆಲ್ಲ. ಓಕೆ, ಇಂಪಾರ್ಟೆಂಟ್ ಇಷ್ಟೆಲ್ಲ ಫಾರ್ಮುಲಾಸ್ ಆಯ್ತು. ನೋಡಿ ಇಲ್ಲಿ ಯಾವ್ಯಾವ್ದಾಯ್ತು? ಕೈನೆಮೆಟಿಕ್ಸ್ ಅಲ್ಲಿ ಮೇನ್ 3 ಫಾರ್ಮುಲಾಸ್, NLM ಅಲ್ಲಿ 1 2 3, ಆಮೇಲೆ ವರ್ಕ್ ಎನರ್ಜಿ ಪವರ್ ಅಲ್ಲಿ ವರ್ಕ್ ಡನ್ ಬರುತ್ತೆ, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ಏನು, ಆಮೇಲೆ ಪವರ್ ಈಕ್ವಲ್ ಟು ವರ್ಕ್ ಬೈ ಟೈಮ್. ಓಕೆ, ಆಮೇಲೆ ಗ್ರಾವಿಟೇಷನ್ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ಬರುತ್ತೆ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ, ಆಮೇಲೆ ಎಸ್ಕೇಪ್ ವೆಲಾಸಿಟಿ,
ಎಸ್ಕೇಪ್ ವೆಲಾಸಿಟಿ ಆಫ್ ಅರ್ತ್ ಇಸ್ 11.2. ಇದು ನಿಮ್ಮ ಇನ್ಫಾರ್ಮೇಶನ್ ನೆನಪಿರಲಿ ಅಂತ. ಆಮೇಲೆ ಗ್ರಾವಿಟೇಷನಲ್ ಕಾನ್ಸ್ಟಂಟು ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ. ಮತ್ತೇನು ಬರುತ್ತೆ? ರೊಟೇಷನಲ್ ಮೋಷನ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್, ಎರಡರಲ್ಲೂ ಸೆಂಟ್ರಿಪಿಟಲ್ ಫೋರ್ಸ್, ಟಾರ್ಕ್, ಮೊಮೆಂಟ್ ಆಫ್ ಇನರ್ಷಿಯಾ, ಆಂಗ್ಯುಲರ್ ಮೊಮೆಂಟಮ್, ಆಮೇಲೆ SHM ಅಲ್ಲಿ x = a sin omega t + 5, t = 2π√L/g. ಮತ್ತೆ ಸಿಗೋಣ. ಟಿಲ್ ದೆನ್ ಕೀಪ್ ಪ್ರಾಕ್ಟಿಸಿಂಗ್. ಐ ಆಮ್ ಒಲ್ಲವ್ ಫ್ರಮ್ ಶ್ರೀ ಗುರುಕುಲ, ಸೈನಿಂಗ್ ಆಫ್.